ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ದಿನಾನ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ. ನಾನು ನಿನ್ನೆ ಹೇಳ್ದಾಗೆ ಶ್ರೇಯಾಂಶ್ಗೆ ಬಿರಿಯಾನಿ ತಂದು ಕೊಟ್ಟಿದ್ನಲ್ವ, ಅವನು ಎಷ್ಟು ಎಕ್ಸೈಟ್ ಆದ ಅಂತ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡ್ಬೋದು. ಅವ್ನು ತುಂಬಾ ಖುಷಿಯಾದ, ನನಗೂ ತುಂಬ ಖುಷಿ ಆಯಿತು. ಮತ್ತು ಏನು ಬೇಜಾರು ಅಂದರೆ ತಂದಿದ್ದು ಬಿರಿಯಾನಿ ಅಷ್ಟೊಂದು ತಿಂದೇ ಇಲ್ಲ, ಸುಮ್ಮನೆ ವೇಸ್ಟ್ ಮಾಡಿಬಿಟ್ಟ. ವೀಡಿಯೋದಲ್ಲಿ ಏನು ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ ಅವ್ನು ತಿಂದಿದ್ದು, ಆಮೇಲೆ ತಿಂದೇ ಇಲ್ಲ. ಬೇಡ ದಿವ್ಯಾ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟ. ಮತ್ತು ಏನಂತ ಹೇಳಿದರೆ, ನಾನು ಇವತ್ತೇ ಲಾಸ್ಟ್ ಕ್ಲಾಸಿಗೆ ಹೋಗ್ತಾ ಇರೋದು. ಇನ್ನು ಡಿಸೆಂಬರ್ ಫುಲ್ ಲೀವಲ್ಲಿ ಇರ್ತೀನಿ. ಅದು ಯಾಕೆ ಲೀವಲ್ಲಿ ಇರ್ತೀನಿ ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ನೀವು ಯಾವಾಗಲೂ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಬೇಕು. ನಿಮಗೆ ನಂದು ವೀಡಿಯೋ ಫಸ್ಟೇ ಬರಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಇದೆ, ಅದನ್ನ ಆನ್ ಮಾಡ್ಕೊಳೋದ್ರಿಂದ ನಿಮಗೆ ಫಸ್ಟ್ ನಾನು ಹಾಕಿದ ತಕ್ಷಣ ವೀಡಿಯೋ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳಿ ಇವತ್ತು ಕ್ಲಾಸಿಗೆ ಹೊರಡಬೇಕು. ಅದಕ್ಕೂ ಮುಂಚೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡೋಣ, ಬನ್ನಿ. ಸನಿ ಸ್ನಾನ ಮಾಡಿದ್ರಾ? ಹೇಳ್ಬೇಕು ಅಂದರೆ ಮಾತ್ರ ಸನಿ. ಏನಕ್ಕೆ ಸ್ನಾನ ಮಾಡಿದ್ದು? ಅಲ್ಲ, നിങ്ങൾ ഉറങ്ങിക്കൊള്ളി. ಸ್ನಾನ ಏನಕ್ಕೆ ಮಾಡಿದ್ದು ಹೇಳಿ? ಸ್ನಾನ ಏನಕ್ಕೆ ಮಾಡಿದ್ದೆ ಗೈಸ್? ಸ್ನಾನ ಏನಕ್ಕೆ ಮಾಡಿದ್ರಿ ಗೈಸ್? ಇವನು ರಾತ್ರಿ ಮಲಗಿ ಟಾಯ್ಲೆಟ್ ಮಾಡ್ಕೊಂಬಿಟ್ಟಿದ್ದಾನೆ, ಅಂದರೆ ಸುಸು ಮಾಡ್ಕೊಂಬಿಟ್ಟ. ಹಾಗಾಗಿ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಅವನಿಗೆ ಸ್ನಾನ ಮಾಡಿಸಿದ್ದು. ಅದಕ್ಕೆ ಇವಾಗ ನಿಮ್ಮ ಮುಂದೆ ಹೇಳು ಅಂತ ಹೇಳಿದ್ರೆ ನನಗೆ ನಾಚಿಕೆ ಆಗ್ತದೆ, ಎಲ್ಲರೂ ನೋಡ್ತಾರೆ ಅಂತ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಟೊಮೊಟೊ ಬಾತ್ ಮಾಡಿರೋದು. ಕೊಂಡು ಅಮ್ಮ. ಹೆಂಗಿದೆ? ಸತ್ಯ ಬಾಯಿಗೆ ಹಾಕೇ ಇಲ್ಲ, ಸುಮ್ಮನೆ ಹೇಳೋದು. ಬೇಗ ಬಾಯಲ್ಲಿ ಇಟ್ಟಿಟ್ಟು ಬರ ಹಿಂಗೇನೇನು. ನಿಜ ಹೇಳಬೇಕು, ಏನು ಕಮ್ಮಿ ಇದೆ? ಏನು ಓಕೆ ಸನಿ, ತಿಂದ್ಬಿಟ್ಟು ಹೇಗಿದೆ ಟೇಸ್ಟ್ ಹೇಳಿ? ഇരുവില്ല അച്ഛനല്ല നോക്കിയത്. ടേസ്റ്റ് നോക്കിയിട്ട് പിന്നെ വേണം വേണ്ടത് ഡിസൈഡ് ആക്കിയത്. ಚೆನ್ನಾಗಿದೆಯಾ ಸನ್ನಿ ಚೆನ್ನಾಗಿದೆಯಾ? ಏನು ಕಮ್ಮಿ ಆಗಿದೆ? ಏನು ಹಾಕಬೇಕಿತ್ತು ಅದಕ್ಕೆ? എന്ത് കുറവുണ്ട്? അല്ല എന്ത് കുറവുണ്ട് അതിൽ? ಕರೆಕ್ಟ್ ಇದೆಯಾ? ಸನ್ನಿ ಹೇಳಿದ್ದಾನೆ ಕರೆಕ್ಟ್ ಇದೆ ಅಂತ ಟೇಸ್ಟ್. ಅವನಿಗೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಇದೆಯಾ? ಓಕೆ ಅಪ್ಪ, ಡನ್ ಸನ್ನಿ, ಡನ್. ನನ್ನ ಸಮಯ ಇಲ್ಲ ಸನ್ನಿ, ಬಾಯ್. போயிட்டு வரமா ಗೈಸ್? ಇವಾಗಷ್ಟೇ ಹೊರಟ್ವಿ. ಶ್ರೇಯಾಂಶ್ ದಿವ್ಯಾ ಹೋಗಬೇಡ ಇರು ಅಂತೇಳಿ ಅಳ್ತಾ ಇದ್ದಾನೆ, ಹಾಗಾಗಿ ನನಗೆ ಬಾಯಿ ಕೂಡ ಹೇಳಿಲ್ಲ. ನಾನು ಪ್ರಮೋದವರು ಅಚ್ಚನಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಹಾಗೆ ಮೇಕೇರಿಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ನಮಗೋಸ್ಕರ ಅಣ್ಣಿಯಣ್ಣ ಕಾಯ್ತಾಯಿದ್ರು. ನಾನು ಅಣ್ಣಿಯಣ್ಣ ಪ್ರಮೋದವರು ಆಟೋ ಇಟ್ಕೊಂಡು ಮಡಿಕೇರಿ ತಲುಪಿದ್ವಿ. ಪ್ರಮೋದವರು ಟೆಂಪಲ್ ಹೋಗಬೇಕು ಅಂತ ಅಣ್ಣಿಯಣ್ಣನ ಜೊತೆ ಹೊರಟ್ರು. ನಾನು ಸ್ಟ್ಯಾಂಡ್ ಹೋದೆ, ನನಗೆ ಬಸ್ ಸಿಕ್ತು, ವಿರಾಜಪೇಟೆ ತಲುಪಿದೆ. ಜಸ್ಟ್ ಇನ್ಸ್ಟಿಟ್ಯೂಟ್ ತಲುಪಿದೆ. ಬನ್ನಿ ಒಳಗೆ ಹೋಗೋಣ. ಗೈಸ್, ಇವಾಗಷ್ಟೇ ಲಂಚ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಈಗ ಟೈಮ್ ಬಂದುಬಿಟ್ಟು 1:00. ಏನು ತಿಂದು ಕ್ಲಾಸ್ ಅಟೆಂಡ್ ಆಗಬೇಕು. ಮತ್ತು ಸ್ವಲ್ಪ ಹೊರಗೆ ಹೋಗೋಕ್ಕಿದೆ, ಅದು ಎಲ್ಲಿಗೆ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಈಗ ಫಸ್ಟು ಲಂಚ್ ಮುಗಿಸ್ಕೊಳ್ಳೋಣ. ಲಂಚಿಗೆ ಟೊಮೆಟೊ ಬಾತೆ ತಂದಿದ್ದೀನಿ. ಇವತ್ತು ಆಫ್ಟರ್ನೂನ್ ನಮಗೆ ಕ್ಲಾಸ್ ಇದೆಯಲ್ಲ, ಯಾಕಂದರೆ ಸರ್ ಲೀವಲ್ಲಿದ್ದರು. ಹಾಗಾಗಿ ಇವತ್ತು ಬೇಗ ಹೋಗಿದ್ದರಿಂದ ಗೌರ್ಮೆಂಟ್ ಬಸ್ ಇದ್ದಿಲ್ಲ. ಪ್ರೈವೇಟ್ ಸ್ಟ್ಯಾಂಡಿಗೆ ಹೋಗಿ ಪ್ರೈವೇಟ್ ಬಸ್ ಹತ್ಕೊಂಡು ಮಡಿಕೇರಿ ತಲುಪಿದೆ. ಗೈಸ್, ಮಧ್ಯಾಹ್ನ ಊಟ ಆದ ತಕ್ಷಣ ನಿಮಗೆಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಬಟ್ ನಾನು ಹೋದೆ, ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ನಾನು ಹೋಗಿದ್ದು ಟೈಲರ್ ಶಾಪಿಗೆ ಅಮ್ಮಂದು, ಯಾಕಂದರೆ ಬ್ಲೌಸ್ ಇಸ್ಕೊಳ್ಬೇಕಾಗಿತ್ತಲ್ಲ. ಹಾಗಾಗಿ ಅಮ್ಮ ಸ್ವಲ್ಪ ಅರ್ಜೆಂಟ್ ಬೇಗ ಬಾ, ನಾನು ಹೊರಡಬೇಕು, ಅವರೆಲ್ಲ ಹೊರಗೆ ಹೋಗೋಕ್ಕಿದೆ ಅಂತ ಹೇಳಿದರು. ಹಾಗಾಗಿ ಬೇಗ ಹೊರಟ್ನಲ್ಲ, ಆ ಎಮರ್ಜೆನ್ಸಿಲಿ ವೀಡಿಯೋ ಕ್ಯಾಪ್ಚರ್ ಮಾಡೋದು ತಲೆಗೆ ಓಡಿಲ್ಲ. ಹಾಗಾಗಿ ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ.
ಬ್ಲೌಸ್ ಅಂತೂ ಸ್ಟಿಚ್ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಇನ್ನು ನಾನು ನೆಕ್ಸ್ಟ್ ಈವೆಂಟ್ ಏನಿದೆ ಅಲ್ಲಿ ವೇರ್ ಮಾಡ್ತೀನಿ, ಆವಾಗ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಮತ್ತು ಇನ್ನೊಂದೇನೆಂದರೆ ಇವತ್ತು ಲಾಸ್ಟ್ ಕ್ಲಾಸ್, ನಾಳೆ ನಾನು ಎಲ್ಲಿಗೋ ಹೊರಟಿದ್ದೀನಿ. ಎಲ್ಲಿಗೆ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಇದೆ, ಮತ್ತು ಸ್ವಲ್ಪ ಕ್ಲಾತ್ ಎಲ್ಲ ವಾಶ್ ಮಾಡೋಕ್ಕಿದೆ. ಎಲ್ಲ ವಾಶ್ ಮಾಡಿಟ್ಟು ಹೊರಟ್ರೆ ಒಳ್ಳೇದಿಲ್ಲ ಅಂದರೆ ಅದು ಅಲ್ಲೇ ಇದ್ದರೆ ಸರಿ ಆಗೋದಿಲ್ಲ, ಅಮ್ಮನಿಗೆ ಕಷ್ಟ ಆಗುತ್ತೆ, ಅಮ್ಮ ತೊಳೆದು ಬಿಡ್ತಾರೆ. ಹಾಗಾಗಿ ನಾನೇ ಎಲ್ಲ ರೆಡಿ ಮಾಡಿಬಿಡೋಣ ಅಂತ ಇವತ್ತು ಬೇಗ ಹೋಗ್ತಾ ಇದ್ದೀನಿ. ಮತ್ತು ನಮಗೆ ಕ್ಲಾಸ್ ಇಲ್ಲ, ಹರೀಶ್ ಸರ್ ಮಧ್ಯಾಹ್ನ ಲೀವ್ ತೊಗೊಂಡಿದ್ದಾರೆ, ಹಾಗಾಗಿ ಕ್ಲಾಸ್ ಇಲ್ಲ. ನನಗೆ ಒಳ್ಳೆಯದಾಯಿತು. ಗೈಸ್, ನೀವು ನೋಡಿದ ಹಾಗೆ ಮತ್ತು ನೆನ್ನೆದು ಬ್ಲಾಗ್ ಸ್ವಲ್ಪ ಲೇಟಾಗಿ ಬಂದಿದೆ. ಯಾವಾಗಲೂ ನಾನು 10 o'clock ಅಪ್ಲೋಡ್ ಮಾಡೋದು, ಇವತ್ತು ಸ್ವಲ್ಪ ಲೇಟ್ ಆಯಿತು. ಯಾಕೆ ಅಂದರೆ ನನಗೆ ಗೊತ್ತಿದ್ದು ಒಂದು ಮಿಸ್ಟೇಕ್ ಮಾಡಿದೆ. ನಾನು ವೀಡಿಯೋಲಿ ಹಾಡ್ ಬರಬಾರ್ದು, ಬಂದ್ರೂ ಜಾಸ್ತಿ ಲಾಂಗ್ ಇರಬಾರ್ದು. ಅದು ಗೊತ್ತಿದ್ರೂ ನಾನು ಏನು ಮಾಡಿಬಿಟ್ಟಿದ್ದೀನಿ, ವೀಡಿಯೋ ಫುಲ್ ಹಾಡೇ ಇದೆ ಹಂಗೆ ಪೋಸ್ಟ್ ಮಾಡಿಬಿಟ್ಟಿದ್ದೆ. ಅದೇನಾಗಿಬಿಟ್ಟಿದೆ, ಕಾಪಿರೈಟ್ ಆಗಿಬಿಡ್ತು. ಹಾಗಾಗಿ ಕಾಪಿರೈಟ್ ಆದರೆ ತುಂಬಾ ಕಷ್ಟ ನಮ್ಮದು ನೆಕ್ಸ್ಟ್ ವೀಡಿಯೋಸ್ ಎಲ್ಲ ರನ್ ಆಗೋಕ್ಕೆ. ಹಾಗಾಗಿ ಡಿಲೀಟ್ ಮಾಡಿ ಮತ್ತೆ ರೀಪೋಸ್ಟ್ ಮಾಡಿದ್ದೀನಿ. ಪ್ಲೀಸ್ ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ. ಲಾಸ್ಟ್ ವೀಡಿಯೋ ತುಂಬಾ ಚೆನ್ನಾಗಿದೆ, ನಮ್ಮ ಸೆಂಡಪ್ ಪಾರ್ಟಿದು. ನಾನು ತುಂಬ ಕಷ್ಟಪಟ್ಟು ಎಡಿಟ್ ಮಾಡಿದ್ದೀನಿ. ಅದಂತೂ ಯಪ್ಪ ದೇವ್ರೆ, ಅದೆಷ್ಟು ಲಾಂಗ್ ಇದೆ ಅಂತ ಹೇಳಿದ್ರೆ ನಿಮಗೆಲ್ಲದೂ ತಲುಪಿಸ್ಲೂಬೇಕು. ನಾನಲ್ಲಿ ಕಟ್ಟು ಮಾಡೋಂಗಿಲ್ಲ, ಹಂಗೆ ಸಿಚುವೇಶನ್. ಬಟ್ ಏನೋ ಒಂದು ಎಡಿಟ್ ಮಾಡಿ ಹಾಕಿದ್ದೀನಿ, ಚೆನ್ನಾಗಿದೆ. ನೀವು ಹೋಗಿ ಒಂದು ಸತಿ ನೋಡಿ. ಓಕೆ, ನಾನು ನಾಳೆ ಊರಿಗೆ ಹೋಗ್ತಾ ಇರೋದ್ರಿಂದ ಅಮ್ಮ ಸ್ವಲ್ಪ ಎಲ್ಲ ಐಟಮ್ಸ್ನೆಲ್ಲ ನಂಗೆ ಊರಿಗೆ ತೊಗೊಂಡೋಗಕ್ಕೆ ರೆಡಿ ಮಾಡ್ತಿದ್ದಾರೆ. ಹಾಗೆ ಇಲ್ಲೂ ಸಹ ಅಮ್ಮ ನನಗೇನೋ ಒಂದು ಐಟಮ್ ಮಾಡ್ತಿದ್ದಾರೆ, ಹಾಗಾಗಿ ಇದನ್ನ ಕಟ್ ಮಾಡ್ತಾಯಿದ್ರು. ಶ್ರೇಯಾಂಶ್ ಅಲ್ಲೇ ಆಟ ಆಡ್ತಿದ್ದ. ನನಗೆ ತುಂಬ ಹೊಟ್ಟೆ ಹಸಿತಿದ್ದರಿಂದ ನಾನು ಬಟಾಣಿ ತಿನ್ನೋಣ ಅಂತ ಹೇಳ್ಬಿಟ್ಟು ಬಟಾಣಿ ತಿನ್ನೋಕೆ ತೆಗೆದಿಟ್ಕೊಂಡೆ. ಅಮ್ಮ ಕೊಟ್ಟೆ, ಅಮ್ಮ ಬೇಡ ಅಂದು. ಶ್ರೇಯಾಂಶು ಸಹ ಅವನಿಗೆ ಬೇಡ ಅಂತ ಹೇಳ್ದೆ. ಹಾಗಾಗಿ ನಾನು ಒಬ್ಬಳೇ ಕೂತ್ಕೊಂಡು ಬಟಾಣಿ ತಿಂತ ಟಿ ವಿ ನೋಡ್ತಾ ಇದ್ದೆ. அப்போ பிள்ளை கூட எங்கேயும் போவோம். எவ்வளோக்கு போவோம்? ಇಶಾನಿಂದ ಅಡಿಕೆ ಹೋಗುವ. ഇഷാനിൻ്റെ അടുത്തേക്ക് പോകണില്ല സനി? പോവോ? ഇഷാനി എങ്ങനെയുള്ള സനി? ചുമ്മിയല്ലേ? ഇപ്പോൾ വലുതായിട്ടുണ്ടാവോ? എത്ര വലുത്? നീയാ വലുത് ഇഷാനി വലുത്? നീ വലുതാ? നിന്നെ ഇഷാനി എങ്ങനെ വിളിക്കണോ? ഇഷാനി വലുതായിട്ട് നാനും വലുതായിട്ട് ഉണ്ട്. അല്ല, ഇഷാനി നിന്നെ എങ്ങനെ വിളിക്കണ്ടേ? എങ്ങനെ വിളിക്കാൻ ഇഷാനി സന്നീനെ? ആട്ടാ വിളിക്കാനാ? നാളെ എവിടേക്ക് പോകണുണ്ട് സന്നി? എവിടേക്ക്? ಎಲ್ಲಿಗೆ ಹೋಗ್ತಾರದು ನಾಳೆ? കത്തി പിടിച്ചിട്ട് അവിടെ ಹಾಂ ಸರಿ. ഇതാര് ഇവിടെ വെച്ചത് സനി? ആ കത്തി ആര് ഇവിടെ വെച്ചത്? ഓ, ഇപ്പൊ സന്നിന്റെ പല്ല് പോണ്ടായല്ലേ സനി? പൊന്നെ വീഴോ, ഇതിലേക്ക് പല്ലടിക്കോ? ಬಟಾಣಿ ವಿನಪನ್ನ ಎಡ್ತೋಳೆ. ಬಟಾಣಿ ಎಡ್ತೋಳೆ, ಬಟಾಣಿ. ഞാൻ എന്താക്ക് പൊന്നെ നീ പോയത്? പൊന്നെ ഇവിടുന്നൊക്കെ അച്ഛമ്മ എന്ത് പറയുന്നത്? അവന്ന് നിങ്ങളുടെ കൂടെ ഇരിക്കും അത്രമാ, ഞാൻ മാത്രം പോണത്. ഞാൻ എന്താക്കും നീ പോയാല്? ഗോസ്റ്റ് പിടിച്ചിട്ട് പോയാൽ എന്താക്കും? സന്നി അച്ഛമ്മൻ്റെ കൂടെ ഇരിക്കുക, അച്ഛമ്മക്ക് ഗോസ്റ്റ് പിടിച്ചിട്ട് പോവൂ, ഞാൻ പോയിട്ട് വരാം. സന്നിയല്ലേ പറഞ്ഞത് അച്ഛമ്മൻ്റെ കൂടെ ഇരിക്കാന്ന്. ಎಂತಾಕಣದು ಇಪ್ಪೋ? ಸನ್ನಿಗೆ ಬುಕ್ ಹಾಕಿಟ್ಲಲ್ಲ ಟಿಕೆಟ್ ಬುಕ್ ಹಾಕಿಟ್ಲಮ್ಮ. അല്ല, എനിക്ക് പോകാൻ പൈസ ഉണ്ടാ? എവിടെയുണ്ട്? എത്ര ഉണ്ട്? 3 ഉണ്ടോ? അത് എനിക്ക് മാത്രം, എനിക്കും അച്ഛനക്ക് ആയല്ല, കറക്റ്റായി. അപ്പൊ അച്ഛമ്മക്ക് ഇല്ല? അച്ഛമ്മ നാനും അച്ഛ പോയിട്ട് വരും. അച്ഛച്ചൻ്റെ കൂടെ ഇരിക്കോ? അപ്പോൾ ശരി, അപ്പോൾ അച്ഛച്ച അച്ഛമ്മ നാനും അച്ഛ പോയിട്ട് വരും. മിത്തു ചെറിച്ചൻ്റെ കൂടെ ഇരിക്കേ. ആ ശരി, അപ്പോൾ മിത്തു ചെറിച്ചനും കൂട്ടിട്ട് പോകും. സന്നി ഒറ്റയ്ക്ക് ഇരിക്കോ? പേപ്പർ പിക് നോക്കിയോണ്ട്. ആ സന്നി വരണ? പിന്നെ ചിക്കമംഗളൂരില് അല്ല, അവിടെ ആരുള്ളത്?
അവർക്കുണ്ടാവും. ആരൊക്കെ പറഞ്ഞ പേര് പറ, ആരൊക്കെ ഉണ്ടത്? ആരുണ്ട് പറഞ്ഞാൽ മാത്രം കൂട്ടിയിട്ട് പോണത്. പറയേ. അപ്പോൾ സണ്ണി വേണ്ട. അതൊന്നും അറിയില്ല, ആരുണ്ടെന്നൊന്നും അറിയില്ല. സണ്ണിക്ക് അറിയില്ലേ? അപ്പം നിങ്ങൾ എന്തിനു വരുന്നത്? വേണ്ട. പിന്നെ പറയും ആരാറ് വരുന്നുണ്ടെന്ന്. യാരുണ്ടെന്ന് പറയും. നീട്ടായിട്ട് പറയാനോ? ആരാറ്? ആ എന്തത്? 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 ಈ ಗಬ್ಬಣ್ಣ. ಗೈಸ್, ಇವಾಗ ಸ್ನಾನ ಆಗಿ ಪೂಜೆ ಆಗಿದೆ. ಇನ್ನು ನೆಕ್ಸ್ಟ್ ಪ್ರಮೋದ್ ಅವ್ರು ಮಾರ್ಕೆಟ್ ಹೋಗಿದ್ದಾರೆ. ಅವ್ರು ಬಂದಮೇಲೆ ಏನಾದರೂ ತಂದಿದ್ದಾರ ನೋಡಿ ಇನ್ನು ನೈಟಿಗೆ ಡಿನ್ನರಿಗೆಲ್ಲ ಪ್ರಿಪೇರ್ ಮಾಡಬೇಕು. ಶ್ರೇಯಾಂಶ್ ನೋಡಿ ಇಲ್ಲಿ ಎಷ್ಟು ತರಲೆ ಅಂದರೆ, ಅವನಿಗೆ ಬಟಾಣಿ ಪಾಪ ತಿನ್ನಲಿ ಮಗು ಅಂತ ಕೊಟ್ಟರೆ ಎಲ್ಲ ಕೆಳಗೆ ಹಾಕಿ ವೇಸ್ಟ್ ಮಾಡಿದ್ದಾನೆ. ಏಕೆ? ಪ್ರಮೋದ್ ಅವರು ಈಗಷ್ಟೇ ಮಾರ್ಕೆಟಿಂದ ಬಂದರು. ಮನೆಗೆ ಬೇಕಾಗಿರೋದು ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದಿದ್ದಾರೆ. ಇಲ್ಲಿ ನೋಡಿ, ಹೇಳಿದೆಲ್ಲದೂ ತೊಗೊಂಬಂದಿದ್ದಾರೆ. ಮರೀದಲ್ಲೇ 5-6 ಸತಿ ಫೋನ್ ಮಾಡ್ದಲ್ಲೇ ಎಲ್ಲ ಐಟಮ್ಸ್ ತೊಗೊಂಡು ಬಂದಿರೋದು. ಮತ್ತು ಚಿಕನ್ ತೊಗೊಂಡು ಬಂದಿದ್ದಾರೆ. ಶ್ರೇಯಾಂಶ್ ನೋಡಿಲಿ, ಹಾಯ್ ಮಾಡಿ ಶ್ರೇಯಾನ್. ಅಚ್ಚ ಏನೇನು ತಂದಿದ್ದಾರೆ ವೆಜಿಟೇಬಲ್ಸ್ ಹೇಳಿ, ಏನೇನಿದೆ ಅಲ್ಲಿ ವೆಜಿಟೇಬಲ್? ಇದು ಚಿಕನ್. ಮತ್ತು ಮೇನ್ ನಮಗೇನು ಐಟಮ್ಸ್ ತಂದಿದ್ದಾರೆ? ಅಚ್ಚ ಸ್ನ್ಯಾಕ್ಸ್ ತಂದಿದ್ದಾರೆ, ಚಿಪ್ಸ್ ತಂದಿದ್ದಾರೆ. ಚಿಪ್ಸ್ ಅಲ್ವಾ? ಸನ್ನಿ ಬೆಳಗಿಂದ ಏನೇನು ಮಾಡಿದ್ರಿ? ಅಲ್ಲ നിങ്ങൾ എന്തെങ്കിലും പറയൂ. ഇപ്പോൾ ಎಲ್ಲರಿಗೂ ಹಾಯ್ ಫ್ರೆಂಡ್ಸ್ ಪರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕನ್ನಡ ಚೆನ್ನಾಗಿ ಮಾತಾಡ್ತೀನಾ? ಇಲ್ಲಿ ನೋಡಿ, ಕ್ಯಾಮ್ರಾ ನೋಡಿ, ಸ್ಮೈಲ್ ಮಾಡಿ. ಹಂಗಲ್ಲ, ನೀಟಾಗಿ ಸ್ಮೈಲ್ ಮಾಡಿ. ಸನ್ನಿ, ಇವಾಗ ನನಗೆ ಹೆಲ್ಪ್ ಮಾಡ್ತೀರಾ ವೆಜಿಟೇಬಲ್ ಜೋಡ್ಸೋಕ್ಕೆ? ಓಕೆ ಫ್ರೆಂಡ್ಸ್, ಇವಾಗ ವೆಜಿಟೇಬಲ್ಸ್ ಎಲ್ಲ ಇರೋದನ್ನ ನೀಟಾಗಿ ಜೋಡಿಸಿಡ್ಬೇಕು ಫ್ರಿಜ್ಜಲ್ಲಿ. 1 ನಿಮಿಷ ತಡೀರಿ, ಫ್ರಿಜ್ಜಲ್ಲಿ ಜೋಡಿಸಿಡ್ತೀವಿ. ಇನ್ನು ನೆಕ್ಸ್ಟ್ ಒಂದು ಮೇನ್ ಫುಡ್ ನಮ್ಮದು ಕೇರಳದ್ದು ಸೈಡ್ ಡಿಶ್ನ ನಾನು ನಿಮಗೆ ತೋರಿಸ್ತೀನಿ. ಅಮ್ಮ ಈಗ ಬಂದು ಮಾಡ್ತಾರೆ. ಓಕೆ, ಅದಕ್ಕೋಸ್ಕರನೇ ಆವಾಗಲೇ ಇದೆಲ್ಲ ಐಟಮ್ಸ್ ರೆಡಿ ಮಾಡಿಟ್ಟಿರೋದು. ಅದೇನು ಅಂತ ನಿಮಗೆ ನೋಡ್ತಾ ಗೊತ್ತಾಗುತ್ತೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾನೇ ಇರಿ, ಅಲ್ವಾ ಸನ್ನಿ? ಗೈಸ್, ಆವಾಗಲೇ ಅಮ್ಮ ಸ್ವಲ್ಪ ಎಲ್ಲ ಐಟಮ್ಸ್ ಕಟ್ ಮಾಡ್ತಿದ್ರು. ಅದೇನಕ್ಕೆ ಅಂತ ಹೇಳಿದ್ರೆ ಇಂಜಿ ಪುಳಿ ಮಾಡೋಕ್ಕೆ. ಇಂಜಿ ಪುಳಿ ಅಂದರೆ ಉಪ್ಪಿನಕಾಯಿ. ಅದು ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಇವಾಗ ಒಂದು ಪ್ಯಾನಿಗೆ ಕೊಕೊನಟ್ ಆಯಿಲ್, ಇದನ್ನ ಫ್ರೆಶ್ ಕೊಕೊನಟ್ ಆಯಿಲ್ ತೊಗೊಂಡು ಬಂದಿದ್ದೀವಿ. ಅದನ್ನ ಹಾಕ್ಕೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಎಲ್ಲಿ ತನಕ ಫ್ರೈ ಮಾಡ್ಕೊಬೇಕು ಅಂತ ಹೇಳಿದ್ರೆ ಅದು ಬ್ರೌನಿಷ್ ಕಲರ್ ಆಗುತ್ತೆ, ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡಬೇಕು. ನೋಡಿ, ಇವಾಗ ಬ್ರೌನ್ ಆಗಿದೆ. ಇದಾದ ತಕ್ಷಣ ಸಣ್ಣದಾಗಿ ಹೆಚ್ಚಿರೋ ಬೆಳ್ಳುಳ್ಳಿ ಅದನ್ನು ಸಹ ಹಾಕ್ಕೊಂಡು ಅದು ಘಮ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು. ಅದಾದ ತಕ್ಷಣ ಹಸಿರು ಮೆಣಸಿನ್ಕಾಯಿ ಸಹ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ರು, ಅದು ಇವಾಗ ಹಾಕ್ಕೊತಾ ಇದ್ದಾರೆ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಅದು ಘಾಟ್ ಏನಿದೆ ಅದು ಹೊರಗೆ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡಿದರು. ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಅಂದರೆ ಕರಿಬೇವಿನ ಸೊಪ್ಪಿನ ಫ್ಲೇವರ್ ಆಚೆ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರು. ಇನ್ನು ನೆಕ್ಸ್ಟ್ ಸೈಡಲ್ಲಿ ಪ್ಯಾನಿಗೆ ಖಾರ ಪುಡಿ, ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಲೋ ಸಿಮ್ಮಲ್ಲೇ ಇಟ್ಕೊಂಡು ನೀವೆಲ್ಲದನ್ನು ಫ್ರೈ ಮಾಡಿದಷ್ಟು ಟೇಸ್ಟ್ ಜಾಸ್ತಿ. ಈಗ ಲೋ ಸಿಮ್ಮಲ್ಲಿ ಇಟ್ಕೊಂಡು ಇದು ಬ್ರೌನ್ ಕಲರ್ ಬರೋ ತನಕ ಅಮ್ಮ ಚೆನ್ನಾಗಿ ಫ್ರೈ ಮಾಡ್ತಾರೆ. ನೋಡಿ, ಇವಾಗ ಬ್ರೌನ್ ಕಲರ್ ಬಂದಿದೆ ಅಲ್ವಾ, ಇಲ್ಲಿ ತನಕ ನೀವು ಫ್ರೈ ಮಾಡಿ ತೆಗೆದಿಟ್ಕೊಬೇಕು. ಅದಾದಮೇಲೆ ಫಸ್ಟ್ ನೀವೇನು ಫ್ರೈ ಮಾಡಿ ಇಟ್ಕೊಂಡಿದ್ರಿ ಶುಂಠಿನ, ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಬಿಟ್ಟು ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕ್ಕೊಂಡು. ಕೊಕೊನಟ್ ಆಯಿಲ್ ಹಾಕಿದ್ರೇ ಟೇಸ್ಟ್ ಬರೋದು, ಹಾಗೆ ಹೆಲ್ತಿಗೂ ಸಹ ತುಂಬ ಒಳ್ಳೆಯದು. ಕೊಕೊನಟ್ ಆಯಿಲ್ ಡಯಟ್ ಮಾಡೋರಿಗೂ ತುಂಬ ಒಳ್ಳೆಯದು. ಎಣ್ಣೆಗೆ ಇವಾಗ ಸಾಸಿವೆ ಹಾಕ್ಕೊತಿದ್ದಾರೆ. ಅದು ಚೆನ್ನಾಗಿ ಚಟಪಟ ಅಂತ ಸಿಡ್ದಾದ್ಮೇಲೆ
ಈ ಶುಂಠಿದು ಮಿಕ್ಸ್ಚರ್ ಏನಿದೆ ಅದನ್ನ ಇದಕ್ಕೆ ಮತ್ತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರು. ಹಾಗೆ ಖಾರ ಪುಡಿ ಧನಿಯಾ ಪುಡಿ ಫ್ರೈ ಮಾಡಿಟ್ಕೊಂಡಿದ್ರಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು, ಎಲ್ಲ ಕಡೆ ಆ ಖಾರ ಪುಡಿ ಧನಿಯಾ ಪುಡಿ ಅಂಟ್ಕೊಳ್ಬೇಕು. ಅದಾದ ತಕ್ಷಣ ಸ್ವಲ್ಪ ಉಪ್ಪು ಹಾಕಿ, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ, ಯಾಕಂದರೆ ಇದು ಉಪ್ಪಿನಕಾಯಿ ಆಗಿದ್ದರಿಂದ ಸ್ವಲ್ಪ ಉಪ್ಪು ಜಾಸ್ತಿನೇ ಬೇಕಾಗುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಅರಿಶಿನ ಪುಡಿ ಅದು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿದು ಹಸಿ ಘಮ ಹೋಗೋ ತನಕ ಇದು ಮಾಡ್ಕೊಂಡಿದ್ದಾರೆ, ಫ್ರೈ ಮಾಡ್ಕೊಂಡಿದ್ದಾರೆ. ಮತ್ತು ನಿಮ್ಮ ಕೈ ಹಿಡಿಯಷ್ಟು ಹುಣ್ಸೆಹಣ್ಣು ರಸ ಬೇಕು ಇದಕ್ಕೆ. ತುಂಬ ಮೇನ್ ಇಂಪಾರ್ಟೆಂಟ್ ಅಂದರೆ ಹುಣ್ಸೆಹಣ್ಣು ಮತ್ತು ಶುಂಠಿ, ಹಾಗಾಗಿ ಹುಣ್ಸೆಹಣ್ಣು ರಸ ಜಾಸ್ತಿನೇ ಹಾಕ್ಕೊಳ್ಬೇಕು. ಅದಾದಮೇಲೆ ಅಮ್ಮ ಇಲ್ಲಿ ಬೆಲ್ಲ ಯೂಸ್ ಮಾಡ್ತಿದ್ದಾರೆ, ಅದು ಕಪ್ಪು ಬೆಲ್ಲ. ನೀವು ಬೇಕಂದರೆ ಬಿಳಿದು ಯೂಸ್ ಮಾಡ್ಬೋದು, ಬಟ್ ಕಪ್ಪು ಬೆಲ್ಲ ಟೇಸ್ಟು ಜಾಸ್ತಿ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಮ್ಮ ಮನೇಲಿ ಕಪ್ಪು ಬೆಲ್ಲನೇ ಯೂಸ್ ಮಾಡೋದು, ಹಾಗಾಗಿ ಅಮ್ಮ ಕಪ್ಪು ಬೆಲ್ಲ ಹಾಕ್ಕೊಂಡಿದ್ದಾರೆ. ಅದಾಕಿ ಅದು ಒಂದು ಸೈಡು ಕುದಿಯೋಕ್ಕೆ ಬಿಡಿ, ಅಂದರೆ ಸಿಮ್ಮಲ್ಲಿ. ಇನ್ನೊಂದು ಪ್ಯಾನಿಗೆ ಈ ಮೆಂತೆ ಏನಿದೆ ಅದನ್ನ ಬ್ರೌನಿಷ್ ಆಗೋ ತನಕ ಹುರ್ಕೊಂಡು ಅದನ್ನ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಬಾಣಲಿಗೆ ಅದೇ ಕೊಕೊನೆಟ್ ಆಯಿಲ್ ಹಾಕ್ಕೊಂಡು ಹಿಂಗೇನಿದೆ ಹಿಂಗಿನ ಪುಡಿ ಹಾಕ್ಕೊಳ್ಳಿ. ಅದಾದಮೇಲೆ ಈ ಮೆಂತೆ ಪುಡಿ ಏನಿದೆ ಅದನ್ನ ಹಾಕ್ಕೊಂಡು ಅದಕ್ಕೆ ಒಗ್ಗರಣೆ ಕೊಡಿ. ಇವಾಗ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ, ಅದು ತಣ್ಣಗಾದ್ಮೇಲೆ ಗಟ್ಟಿಯಾಗಿ ಬರುತ್ತೆ, ತಿನ್ನೋಕ್ಕಂತೂ ಟೇಸ್ಟ್ ಸೂಪರಾಗಿರುತ್ತೆ. ಈಗ ಅಮ್ಮ ನೈಟ್ ಡಿನ್ನರಿಗೆಲ್ಲ ರೆಡಿ ಮಾಡ್ತಿದ್ರು, ಬಟ್ ಪೆಪ್ಪರ್ ಪೌಡರ್ ಇದ್ದಿಲ್ಲ ಅಂತೇಳ್ಬಿಟ್ಟು ಅಮ್ಮ ಮೆಣಸನ್ನು ಹುರಿದ್ಬಿಟ್ಟು ಇವಾಗ ಪುಡಿ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಈ ಕಡೆ ಸೈಡು ಚಿಕನ್ ಸಾರು ರೆಡಿ ಆಗ್ತಾ ಉಂಟು. ಗೈಸ್, ನನ್ನ ಲಾಸ್ಟ್ ವೀಡಿಯೋಗೆ ನಾನು ಕೇಳಿದ್ದೆ ನನ್ನ ಡ್ರೆಸ್ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಅಂತ. ಹಾಗೆ ಒಂದು ಕಮೆಂಟ್ ಬಂದಿದೆ, ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದ್ದೀರಾ, ಹಾಗೆ ನಿಮ್ಮ ಡ್ರೆಸ್ ಕೂಡ ಸಖತ್ತಾಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮತ್ತು ಇನ್ನೊಂದು ಧನ್ವಿ ಅಂತ, ತುಂಬ ಇಷ್ಟ ಆಯಿತು ಅಂತ ಹಾರ್ಟ್ ಕಳಿಸಿದ್ದೀರಾ, ಥ್ಯಾಂಕ್ ಯು. ಮತ್ತು ಇನ್ನೊಂದು ಶಮೀಮ್ ಅಂತ ಹಾರ್ಟ್ ಕಳಿಸಿದ್ದಾರೆ, ನಿಮಗೂ ಒಂದು ಹಾರ್ಟ್. ಮತ್ತು ಇನ್ನೊಂದು ದಿವ್ಯಾ ಪ್ರಭಾ ಅಂತ, ದಿವ್ಯಾ ನಮ್ಮನ್ನೆಲ್ಲ ಮರ್ತೋಯ್ತಾ ಅಂತ. ನಿಜವಾಗ್ಲೂ ಇಲ್ಲ ಮ್ಯಾಮ್, ನಿಮ್ಮನ್ನೆಲ್ಲ ಹೇಗೆ ಮರೀಲಿ, ನೀವೆಲ್ಲ ನನ್ನ ಜೊತೆ ಇದ್ದವ್ರೆ ಅಲ್ವಾ, ಅದು ಯಾವಾಗಲೂ ಮರೆಯೋದಿಲ್ಲ. ನನ್ನ ಜೊತೆ ಇದ್ದವ್ರನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಬಟ್ ಆ ವಿಡಿಯೋಲಿ ಹೇಳಿಲ್ಲ ಅಂತ ನೀವು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ, ನಾನು ಅದನ್ನೇ ಹೇಳ್ತಾ ಇರೋದು. ನಂದು ಸೆಂಡ್ ಆಫ್ ಪಾರ್ಟಿಲಿ ಆಲ್ಮೋಸ್ಟ್ ತುಂಬ ಜನ ಮರ್ತಿದ್ದೀನಿ ಅಂತ ಹೇಳಿದರೆ ಅಲ್ಲಿ ನಿಂತ್ಕೊಂಡಾಗ ನಂಗೆ ಮಾತಾಡೋಕ್ಕಾಗಿಲ್ಲ, ಹಾಗಾಗಿ ಸ್ವಲ್ಪ ಜನ ಮೆನ್ಷನ್ ಮಾಡಿಲ್ಲ. ನೀವು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ದಿವ್ಯ ನನ್ನ ಮರ್ತ್ಬಿಟ್ಲು ಅಂತ ಮಾತ್ರ ಅಂದ್ಕೊಂಡ್ಬಿಡಿ. ನನ್ನ ಜೊತೆ ಯಾರ್ಯಾರು ಇರ್ತಾರೆ ಲೈಫ್ ಲಾಂಗ್ ನಾನು ಅವ್ರನ್ನ ಮರೆಯೋದಿಲ್ಲ. ಥ್ಯಾಂಕ್ ಯು. ಇವತ್ತು ಊಟಕ್ಕೆ ಅನ್ನ ಮತ್ತು ಚಿಕನ್ ಕರಿ. ಈ ಕರಿ ಅಂತೂ ತುಂಬಾ ಚೆನ್ನಾಗಿತ್ತು, ಬಟ್ ಸ್ಪೈಸಿ ಅಮ್ಮ ಜಾಸ್ತಿ ಖಾರ ಮಾಡಿಬಿಟ್ಟಿದ್ರು. ನಾನು ಪ್ರಮೋದವರು ಅಮ್ಮ ಊಟಕ್ಕೆ ಹೋದ್ವಿ. ಶ್ರೇಯಾಂಶಿಗೆ ಫಸ್ಟೇ ಊಟ ಕೊಟ್ಟೆ, ಮತ್ತು ಅಚ್ಚಂದು ಫಸ್ಟೇ ಊಟ ಆಗಿತ್ತು. ಇವತ್ತಿನ ಕಿವಿ ಮಾತು: ಬದುಕಿನಲ್ಲಿ ಎಲ್ಲ ಕಷ್ಟಗಳಿಗೂ 2 ಔಷಧಗಳಿವೆ, ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ಇದಾಗಿತ್ತು ಇವತ್ತಿನ ವ್ಲಾಗ್. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.